ಬಸವರಾಜ ಬೊಮ್ಮಾಯಿ, ವಿಜಯೇಂದ್ರ ಒಬ್ಬರ ಮೇಲೊಬ್ರು ಸುಳ್ಳು ಹೇಳಿದ್ದೇ ಜಾಸ್ತಿ. ಒಬ್ಬರ ಮೇಲೆ ಒಬ್ರು ಸುಳ್ಳು. ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ಈ ಬಿಜೆಪಿಯವರ ಮನೆ ದೇವರೇ ಸುಳ್ಳು. ಈ ಬಿಜೆಪಿಯವರು ಅವ್ರ ಮನೆ ದೇವರು ಸುಳ್ಳು. ಯಾಕಂದ್ರೆ ನರೇಂದ್ರ ಮೋದಿ ಅವರೇ ಸುಳ್ಳು ಹೇಳ್ಬಿಡ್ತಾರೆ. ನರೇಂದ್ರ ಮೋದಿ ಅವರೇ ಸುಳ್ಳು ಹೇಳಿದ್ದಾರೆ ಈ ದೇಶದ ಜನರಿಗೆ. ಅವ್ರು ಹೇಳಿದ್ರು 2014ರಲ್ಲಿ ವಿದೇಶದಲ್ಲಿ ಕಪ್ಪು ಹಣ ಇದೆ, ಆ ಕಪ್ಪು ಹಣ ತಗೊಬಂದು ಭಾರತದ ಪ್ರತಿಯೊಂದು ಕುಟುಂಬಕ್ಕೆ 15 ಲಕ್ಷ ರೂಪಾಯಿಗಳನ್ನ ಕೊಡ್ತೇನೆ. ಇವತ್ತವರಿಗೆ 10 ವರ್ಷ ಆಯ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ, 15 ಪೈಸೆನೂ ಕೊಡ್ಲಿಲ್ಲ. 15 ಲಕ್ಷ ಕೊಡ್ತೀವಿ ಅಂತ. 15 ಲಕ್ಷ ಅಚ್ಚೇ ದಿನ ಹೆಂಗೆ ಅಂತಂದ್ರು. ಅಚ್ಚೇ ದಿನ ಹೆಂಗೆ ಅಂತಂದ್ರು. ನೀವು ಹೇಳಿ, ಇವತ್ತು ಪೆಟ್ರೋಲ್ ಬೆಲೆ ಏನಾಗಿದೆ, ಡೀಸೆಲ್ ಬೆಲೆ ಏನಾಗಿದೆ, ಗೊಬ್ಬರದ ಬೆಲೆ ಏನಾಗಿದೆ, ಗ್ಯಾಸ್ ಬೆಲೆ ಏನಾಗಿದೆ? ಜಾಸ್ತಿ ಆಗಿದೆಯೋ ಕಡಿಮೆ ಆಗಿದೆಯೋ? ಮತ್ತೆ ನರೇಂದ್ರ ಮೋದಿ ಅವರ ಅಚ್ಚೇ ದಿನ ಏನಾಯ್ತು? ಅಚ್ಚೇ ದಿನ ಏನಾಯ್ತು? ರೈತರ ಆದಾಯವನ್ನ ದುಪ್ಪಟ್ಟು ಮಾಡುತ್ತೇನೆ, ನಾನು ಅಧಿಕಾರಕ್ಕೆ ಬಂದ್ರೆ ರೈತರ ಆದಾಯವನ್ನು ದುಪ್ಪಟ್ಟು ಮಾಡುತ್ತೇನೆ. ಮಾಡಿದ್ರ? ನಿರುದ್ಯೋಗಿ ಯುವಕ ಯುವತಿಯರಿಗೆ ಕೊಟ್ಟಂತ ಭರವಸೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೇನೆ. ಮಾಡಿದ್ರ? ನರೇಂದ್ರ ಮೋದಿ ಏನ್ ಬಿಜೆಪಿಯವರು ಹಾಡಿ ಹೊಗಳ್ತಾರೆ, ನಮ್ಮ ಇತ್ತೀಚೆಗೆ ದೇವೇಗೌಡರು ಹೊಗಳಕ್ ಶುರು ಮಾಡ್ಕೊಬಿಟ್ಟವ್ರು. ಇತ್ತೀಚೆಗೆ ದೇವೇಗೌಡರು ಏನ್ ಹೇಳ್ತಾರೆ ಅಂತಂದ್ರೆ, ಇದೇ ದೇವೇಗೌಡರು ನಾನು ಏನಾದ್ರೂ ಮುಂದಿನ ಜನ್ಮದಲ್ಲಿ ಹುಟ್ಟದಾದ್ರೆ ಮುಸಲ್ಮಾನ್ ಆಗಿ ಹುಟ್ಟತೀನಿ ಅಂತ ಹೇಳಿದ್ರು. ಇದೇ ದೇವೇಗೌಡರು ಮುಸಲ್ಮಾನ್ ಆಗಿ ಹುಟ್ಟತೀನಿ. ಯಾಕಂತಂದ್ರೆ ಬಿಜೆಪಿಯವರು ಜಾತಿವಾದಿಗಳು, ಕೋಮುವಾದಿಗಳು.